ಅಲ್ಲೊಂದು ಫಾಲ್ಸ್ ಉಂಡಕ್ಕ ಐಕು ಪೋಪ ಇಂಚ ಗೊತ್ತುಂಡ ಲೆಟ್ಟಾ ರೂಟ್ ಗೊತ್ತುಂಡಾ ನಿಕ್ಲೆಗ್ ನೋಡಿ ಗೈಸ್ ರಬ್ಬರ್ ನೋಡಿ ಇವನೇ ಅದ್ರ ದನಿ ಮುಖ ದೋಸ್ತು ಅನಿಯಲ್ವ ಗೈಸ್ ಇವಾಗ ನಾನು ಹತ್ತುತ್ತಿದ್ದೀನಿ ನೋಡಿ ಗೈಸ್ ನಾನು ಹತ್ತಿ ಕೂತ್ಕೊಂಡೆ ಇವ ನೋಡಿ ಗೈಸ್ ಇವನಿಗೆ ಫಸ್ಟಿಗೆ ಹೋಗೋ ಥರ ನೋಡ್ತಿದ್ದಾನೆ ಇಲ್ಲಿ ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ ರೋಡು ಒಂದು ಆಚೆ ನದಿ ಈಚೆ ಮಾರ್ಗ ಒಂದು ವೈಬ್ ಸಿಗ್ತದೆ ಗೈಸ್ ನೋಡಿ ಗೈಸ್ ಒಂದು ಫಾರೆಸ್ಟ್ ಒಳಗೆ ಹೋಗೋದಂದ್ರೆ ಎಷ್ಟು ಖುಷಿ ಅಲ್ವಾ ನೀವು ಬನ್ನಿ ಗೈಸ್ ನೀವು ಮನೇಲಿದ್ರೆ ಎಂತ ಮಾಡೋದು ನೀವು ಬರಬೇಕು ಈ ಥರ ಎಂಜಾಯ್ ಮಾಡಬೇಕು ಗೊತ್ತಾಯ್ತಲ್ಲ ನೀವು ಮನೇಲಿ ಕೂತ್ಕೊಂಡು ಎಂತ ಫೋನ್ ನೋಡೋದು ಈ ಥರ ಬನ್ನಿ ಎಕ್ಸ್ಪ್ಲೋರ್ ಮಾಡಿ ಎಷ್ಟು ಲವ್ ಅಂತ ಸಾಯ್ತೀರಾ ಈ ಥರ ಎಕ್ಸ್ಪ್ಲೋರ್ ಮಾಡಿ ಮತ್ತೊಂದು ಏಜ್ ಆದಮೇಲೆ ನಿಮಗೆ ಸಿಗೋದಿಲ್ಲ ಇದೆಲ್ಲ ಎಲ್ಲಿಂಟ ಫಾಲ್ಸಿಗೆ ಹೋಗು ರೂಟ್ ಎಲ್ಲಿಂಟ ಫಾಲ್ಸ್ ಎಲ್ಲಿಂಟ ಫಾಲ್ಸ್ ಇಲ್ಲಿ ಮೇಲೆ ಹೋಗುವ ನೀವು ಇಲ್ಲಿಗೆ ಹೋಗ್ಲಿಲ್ಲ ನೀನು ಯಾರು ನೀನು ನಾನು ಹೋಗ್ಲಿಲ್ಲ ಇಲ್ಲಿ ಫಾಲ್ಸ್ ಉಂಟು ಅಂದರೆ ನೀವು ಎಲ್ಲಿ ಗೊತ್ತಾಗ ಇದೇ ಆಗಿರ್ಬೋದು ಇದುವಾ ಇದಂತೆ ಅವ್ರಿಗೆ ಗೊತ್ತುಂಟಿಯಾ ಸತ್ಯ ಗೊತ್ತುಂಟಾ ಹೌದಾ ಯಾವ್ದು ರೋಡು ಇದ್ರಲ್ಲಿಯಾ ಈ ಗುಂಡಿಯಲ್ಲಿ ಏ ಸತ್ಯ ನೋಡುವ ಬಿದ್ರೆ ಹೋಗ್ತಾನೆ ಆ ಕಡೆ ನೋಡಿ ಗಾಯ್ಸ್ ನೋಡಿ ಫ್ರೆಂಡ್ಸ್ ಬೆಟ್ಟ ಜರ್ದಿದೆ ಇದು ಫಾಲ್ಸ್ ಎಲ್ಲಿಂಟು ಹೊಸದಾಗಿ ತುಂಬ ದಿನ ಆದಮೇಲೆ ವೀಡಿಯೋ ಮಾಡ್ತಾಯಿದ್ದೀನಿ ಹೊಸ ಲುಕ್ಕಲ್ಲಿ ಯಾವುದೋ ಒಂದು ಫಾಲ್ಸ್ ಹಿಡನ್ ಫಾಲ್ಸಿಗೆ ಬಂದಿದ್ದೀನಿ 3 ಜನ ಬಂದಿದ್ದು 3 ಜನರಲ್ಲಿ ಅವನೊಬ್ಬ ಬರ್ತಾಯಿದ್ದಾನೆ ಇವ್ರು ಬರೋದಿಲ್ಲ ಅಂತೆ ಅವ್ರಿಗೆ ಕಾಲು ನೋವು ಸ್ವಲ್ಪ ಸೊ ಹಾಗಾಗಿ ನಾವಿಬ್ಬರು ಹೋಗ್ತಾಯಿದ್ದೀವಿ ಹೆಸರು ಗೊತ್ತಿಲ್ಲ ಫಾಲ್ಸಿಗೆ ಪ್ಲೇಸ್ ನೋಡಿ ಇಲ್ಲಿಂದ ಹೋಗ್ಬೇಕು ಹೀಗೆ ದಾಟ್ಬಿಟ್ಟು ಅಂತ ಹೇಳಿದ್ರು ಆನೆಗಳಿರುತ್ತೆ ರಿಸ್ಕಿ ಇರುತ್ತೆ ಹೋಗಬೇಕು ನೋಡ್ಕೊಂಡು ಹೋಗ್ಬೇಕು ಒಂದು ಕಿಲೋಮೀಟ್ರ್ ಹೋಗ್ಬೇಕು ಅಂತ ಹೇಳಿದರು ಥ್ಯಾಂಕ್ ಯು ಓಕೆ ಆನೆ ಉಂಟು ಇದರದೇ ನೀರು ಹೋಗುದು ಅನ್ಸುತ್ತೆ ಫಾಲ್ಸಿಗೆ ಹೇಗೆ ಹೋಗುದು ಅಂತ ಗೊತ್ತಿಲ್ಲ ಅಲ್ಲಿಂದ ಹೋಗು ಹಾಗೆ ಓಕೆ ದಾಟೋಣ ಜೈ ಶ್ರೀರಾಮ್ ಇದು ಕಟ್ಟಾಯ್ತು ನಿಲ್ಲಿಕ್ಕೆ ಆಗ್ಬೋದಾ ಆಗ್ಬೋದಲ್ಲ ಮೇಲೆ ಹೋಗು ಅಷ್ಟೇ ಜಾರಿಕೊಂಡು ಹೋಗ್ಬೇಡ ಮೇಲೆ ಆನೆ ಇದ್ರೆ ನೋಡಿಕೋ ಆಯ್ತಾ ಆನೆ ಇದ್ರೆ ನೀರೊಳಗೆ ಯಾರಿದ್ರೆ ಆಯ್ತು ತುಂಬ ರಿಸ್ಕಿ ಇದನ್ನು ಟ್ರೈ ಮಾಡ್ತಿದ್ದೀವಿ ಗೊತ್ತಿಲ್ಲ ಹೇಗೆ ಆಗುತ್ತೆ ಅಂತ ಜಾರ್ತದೆ ನೋಡಿಕೋ ಕಲ್ಲು ಇಲ್ಲಿ ಜಾರ್ತದೆ
ಏ ಬಾ ಮಾರೆ, ಏ ಬಾರ, ಸ್ಕ್ಯಾರಿ ಫೀಲ್ ಆಗ್ತುಂಟಂತೆ ಅವನಿಗೆ. ಎಕ್ಸ್ಪ್ಲೋರ್ ಮಾಡಿದ್ರೆ ಅಂದ್ರೆ ಆಗುದಿಲ್ಲ. ಬಾ. ಹೋ, 1 ಕಿಲೋಮೀಟರ್ ನಡಿಲಿಕ್ಕೆ ಉಂಟು ಅಂತ ಹೇಳಿದ್ರು ಮಾರೆ ಅವರು. 10 ನೋಡಿವಾಗಲೇ ಭಯ ಆಗ್ತುಂಟು ಹೇಳ್ತಾರೆ ನಮ್ಮ ಶಿವ. ಹಾಂ, ಇಲ್ಲಿಂದಿಗೆ ದಾಟೋ ಬಾ. ಹಾಂ, ದಾರಿ ಮಾಡುವ ಬಾ. ಇನ್ನೆಂತ ಮಾಡ್ಲಿಕ್ಕೆ ಆಗುದಿಲ್ಲ, ದಾರಿ ಮಾಡಿಕೊಂಡೇ ಹೋಗ್ಬೇಕು. ಹಾಂ, ಹಾಂ ಆಗ್ತದೆ. ಫುಲ್ ಜಾರ್ತದೆ. ಹಾಂ, ಏ ಮಸ್ತಿಗಿರುತ್ತೆ. ಆನೆ ಬಂದರೆ ರಾತ್ರಿ ಹಾಂ, ನೆಟ್ವರ್ಕ್ ಉಂಟಿಯಾ? 5G ಉಂಟು. ಹಾಂ, ನಾವು ಕೆಳಗೆ ಇಳಿಯುವ ಬಾ. ಇಷ್ಟೆಲ್ಲ ಸಾಹಸ ಮಾಡಿ ಬಂದಾಯ್ತೀನಿ, ಕೆಳಗೆ ಇಳಿಲಿಕ್ಕೆ ಅಂತ ಉಂಟು. ಇದೆ ಟಾಪ್ ಪಾಯಿಂಟ್ ಇದೆ. ಹಾಂ ಹೌದು. ಹಾಂ, ಫೈನಲಿ ರೀಚ್ ಆಗಿದ್ವಿ ಮೇಲೆಗೆ. ಅರ್ಧ ಗಂಟೆ ಸಹ ಇಲ್ಲ, ನಾವು ಮೇಲಾನೆ ಬಂದ್ವಲ್ಲ. ಇದೆಯಾ ಫಾಲ್ಸ್? ಬಟ್ ನಮಗೆ ವ್ಯೂ ಸಿಗ್ಬೇಕಾದ್ರೆ ಕೆಳಗೆ ಹೋಗ್ಬೇಕು ಅನ್ಸುತ್ತೆ. ಇದೇ ಕಾರಣಕ್ಕೆ ಯಾರು ಇಲ್ಲಿಗೆ ಬರುವುದಿಲ್ಲ ಅನ್ನಿಸ್ತು ಉಂಟ್ಯಾ ಅಲ್ಲ? ಕೆಳಗೆ ಉಂಟು ಫಾಲ್ಸ್. ನಮಗೆ ವ್ಯೂಗೋಸ್ಕರ ನಾವು ಕೆಳಗೆ ಇಳಿತಾ ಇದ್ದೇವೆ. ನೋಡ್ತೀವಿ ಈ ಕಡೆ ಒಂದು ವ್ಯೂ, ಸಣ್ಣ ವ್ಯೂ. ಓಹ್, ಹೆವಿ ಇದೆ. ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇಟ್ಕೊಂಡ್ಬಂದ್ವಿ, ಒಳ್ಳೆ ವ್ಯೂ ಸಿಗ್ತದಂತ. ಬಟ್ ಇದು ಫುಲ್ ಕಾಡೇ ಇದೆ, ಇಲ್ಲಿ ಯಾರು ಬರೋದೇ ಇಲ್ಲ. ಫಾಲ್ಸ್ ಮಾತ್ರ ಮೇಲ್ಗಡೆಯಿಂದ ನೀರು ಕೆಳಗಡೆ ಇರೋ ಥರ ಇದೆ ಅಷ್ಟೇ. ಕೆಳಗಡೆ ಹೋಗ್ಬೇಕಂದ್ರೆ ಸ್ವಲ್ಪ ಕಷ್ಟ ಇದೆ ಅನ್ನಿಸ್ತಾ ಉಂಟು. ನೋಡು, ಆದಷ್ಟು ತೋರಿಸ್ತೇನೆ, ಟ್ರೈ ಮಾಡೋಣ ಬನ್ನಿ. ನಾವು ಹಸಿರಾವು ಇಲ್ಲಿ ಹತ್ತುದು. ಹಾಂ, ಇಲ್ಲಿಗೆ ಬಂದು ನಿಂತಿದ್ದೇವೆ, ಕೆಳಗೆ ಇಳಿತಾ ಇದ್ದೇವೆ. ಎಲ್ಲಿಗ? ಒಂದು ಫಾಲ್ಸ್ಗೋಸ್ಕರ ಇಷ್ಟು ದೊಡ್ಡ ಬೆಟ್ಟ ಎಲ್ಲಿ ಅಂತ ನನಗೆ ಗೊತ್ತಾಗ್ತಿಲ್ಲ. ಯಾವುದೋ ಒಂದು ಪ್ಲೇಸಲ್ಲಿ ಇದ್ದೀವಿ, ವ್ಯೂ ಕಾಣ್ತಾ ಇಲ್ಲ. ಸೊ ಹಾಗಾಗಿ ವ್ಯೂನ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ನೋಡಿ ಫಾಲ್ಸ್. ಇಲ್ಲಿ ಆಗುದಿಲ್ಲ ಅಲ್ಲ? ಇನ್ನೂ ಒಂದು ಸ್ಟೆಪ್ ಕೆಳಗೆ ಇಳಿಬೇಕಾಗ್ತದೆ. ಇನ್ನೂ ಒಂದು ಸ್ಟೆಪ್ ಕೆಳಗೆ ಇಳಿಬೇಕು.
ಸ್ಟ್ರಗಲ್ ಆದ ಕಾರಣ ಆದಮೇಲೆ ಸಹ ಒಂದು ಒಳ್ಳೆ ವ್ಯೂ ಸಿಗುವಂಥ ಇದು ಕಾಣ್ತಾ ಉಂಟು. ಎಂತ ವ್ಯೂ ಮಾಡಿ ಹೇಗಿದೆ? ಈ ಎಕ್ಸ್ಪೀರಿಯನ್ಸ್ ಸಕ್ಕತ್ತಾಗಿದೆ. ಅನ್ಬಿಲೀವಬಲ್. ಸೂಪರ್. ವರ್ತಾಯ್ತು ಇವತ್ತು ಬಂದಿದ್ದಕ್ಕೆ. ಒಳ್ಳೆ ವ್ಯೂ ಸಿಕ್ಕಿತ್ತು. ಅಲ್ಲಿ ಆ ಬೆಟ್ಟದ ತುದಿಗೆ ಹೋಗಿದ್ದು.